ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಎಂ ಚಿದಾನಂದ ಮೂರ್ತಿಯವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ಈಗ ಅವರ ಪರಿಚಯವನ್ನು ನೋಡುವ. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಎಂ ಚಿದಾನಂದ ಮೂರ್ತಿಯವರು ಕೂಡ ಒಬ್ಬರು. ಅವರ ಕಾಲ ಬಂದು 1931ರಲ್ಲಿ ಅವರ ಜನನ ಆಗ್ತದೆ. ಹುಟ್ಟಿದ ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕೊಗಲೂರು ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಇವರ ಕೃತಿಗಳು ಬಂದು ಅಂದಾಗ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಅನ್ನುವಂಥ ಕೃತಿ ಬರ್ತದೆ. ಸಂಶೋಧನಾ ತರಂಗ, ವಚನ ಸಾಹಿತ್ಯ, ಬಸವಣ್ಣನವರು, ಗ್ರಾಮೀಣ, ಕರ್ನಾಟಕ ಸಂಸ್ಕೃತಿ, ಚಂದೋ ತರಂಗ, ಹೊಸತು ಇತ್ಯಾದಿ ಕೃತಿಗಳನ್ನು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಇವರ ಹೊಸತು ಅನ್ನುವಂಥ ಕೃತಿ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ಪಂಪ ಪ್ರಶಸ್ತಿ ಬಂದಿದೆ. ಆಳ್ವಾಸ್, ನುಡಿಸಿರಿ ಪ್ರಶಸ್ತಿಗಳು ಅವರ ಸಾಹಿತ್ಯದ ಹಿರಿಮೆಗೆ ತಂದಂಥ ಗೌರವಗಳಾಗಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಿಷ್ಟು ನಮ್ಮ ಚಿದಾನಂದ ಮೂರ್ತಿಯವರ ಪರಿಚಯ. ಮತ್ತೊಮ್ಮೆ ಲೇಖಕರ ಕಿರುಪರಿಚಯ. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಎಂ ಚಿದಾನಂದ ಮೂರ್ತಿಯವರು ಕೂಡ ಒಬ್ಬರು. ಅವರ ಹುಟ್ಟಿದ ಕಾಲ 1931ರಲ್ಲಿ ಇವರ ಜನನ ಆಗ್ತದೆ. ಹುಟ್ಟಿದ ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕೊಗಲೂರು ಅನ್ನುವಂಥ ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಇವರ ಕೃತಿಗಳು ಬಂದು ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಸಂಶೋಧನಾ ತರಂಗ, ವಚನ ಸಾಹಿತ್ಯ, ಬಸವಣ್ಣನವರು, ಗ್ರಾಮೀಣ, ಕರ್ನಾಟಕ ಸಂಸ್ಕೃತಿ, ಚಂದೋ ತರಂಗ, ಹೊಸತು ಇತ್ಯಾದಿ ಕೃತಿಗಳ ಮೂಲಕ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಅವರ ಹೊಸತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದಲ್ಲದೆ ಇವರಿಗೆ ಪಂಪ ಪ್ರಶಸ್ತಿ, ಆಳ್ವಾಸ್, ನುಡಿಸಿರಿ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಇದಿಷ್ಟು ನಮ್ಮ ಎಂ ಚಿದಾನಂದ ಮೂರ್ತಿಯವರ ಪರಿಚಯ ಆಗಿದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಗಳ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಎಲ್ಲರಿಗೂ ಧನ್ಯವಾದಗಳು.